ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಾಣಿಗಳನ್ನ ಬಳಸ್ಕೊಳ್ತಿರೋ ಪ್ರಪಂಚದಲ್ಲಿ ಒಬ್ಬ ತನ್ನ ಸಾಂಸಾರಿಕ ಜೀವನದಿಂದ ದೂರ ಉಳಿದು ತನ್ನ ಜೀವನವನ್ನೆಲ್ಲ ಗೋ ಸೇವೆಗೆ ಅಂತ ಮುಡಿಪಿಟ್ಟು ಅವುಗಳನ್ನ ಮಕ್ಕಳಂತೆ ಪಾಲನೆ ಮಾಡ್ತಿರೋ ಒಬ್ಬ ಬ್ರಹ್ಮಚಾರಿಯ ಕಥೆನ ನಾನು ಇವತ್ತು ನಿಮ್ಗೆ ಹೇಳಕ್ ಹೊರಟಿದ್ದೀನಿ. ನಾನು ಈಗ ಇರೋದು ಹೊನ್ನಾವರದ ಕಡತೋಕ ತಾಲೂಕಿನ ಜಡ್ಡಿಗದ್ದೆ ಗ್ರಾಮದ ಶ್ರೀ ಶಿವಸದ್ಗುರು ಗೋಶಾಲೆಯಲ್ಲಿ. ಇಲ್ಲಿ ಯಾವ ಗೋವುಗಳಿಗೂ ಮೂಗುದಾರ ಹಾಕಿ ಕಟ್ಟಿಲ್ಲ. ಹಣ್ಣು ತಿಂದು ಸಿಪ್ಪೆಗಳನ್ನ ಗೋವಿಗೆ ಹಾಕುತ್ತಕ್ಕಂತ ಪದ್ಧತಿನ ನಾವು ಬೆಳೆಸ್ಕೊಂಡಿದೀವಿ. ಆದ್ರೆ ಇಲ್ಲಿ ಗೋವುಗಳಿಗೆ ಆಹಾರವಾಗಿ ಹಣ್ಣುಗಳನ್ನೇ ಕೊಡ್ತಾ ಇದ್ರು. ಗೋವುಗಳನ್ನ ಮಾನವನಂತೆ ಗೌರವಿಸೋ ಈ ಜಾಗ ನನಗೆ ಬಹಳ ವಿಶೇಷ ಅನ್ನಿಸ್ತು. ಆದಾಯನೇ ಇಲ್ಲದೆ ಇವುಗಳನ್ನ ಸಾಕೋಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದಾಗ ಈ ಸನ್ಯಾಸಿ ಸೃಷ್ಟಿಸಿದ ಸುಗಂಧದ ಬಗ್ಗೆ ಮಾಹಿತಿ ಸಿಕ್ತು. ಇವರು ಈ ಗೋವುಗಳ ಸಗಣಿಯಿಂದ ಆದಾಯ ಪಡ್ಕೊಂತಾ ಇದ್ದಾರೆ. ಪ್ರತಿದಿನ ಸಹ್ಯಾದ್ರಿಯಲ್ಲಿ ವಿವಿಧ ಜಾತಿಯ ವನಸ್ಪತಿಗಳನ್ನ ಸೇವಿಸಿ ಬರೋ ಈ ಗೋವುಗಳಿಂದ ದೊರೆತ ಸಗಣಿಯ ಮಹತ್ವವನ್ನು ತಿಳಿದು ಹಲವು ವರ್ಷಗಳ ಪ್ರಯತ್ನದಿಂದ ತಾಮ್ರಗೌರ, ಪ್ರಧಾನ ಧೂಪ, ಅಗ್ನಿಹೋತ್ರ ಧೂಪ, ಗೋಮಯ, ಗೋ ರಕ್ಷಾ ಕವಚಗಳಂತಹ ದಿನೋಪಯೋಗಿ ಪದಾರ್ಥಗಳನ್ನ ಶುದ್ಧ ದೇಸಿ ಹಸುವಿನ ತುಪ್ಪ ಬಳಸಿ ತಯಾರಿಸಿ ಮಾರುಕಟ್ಟೆಗೆ ತಂದಿದ್ದಾರೆ. ಅದರಲ್ಲಿ ತಾಮ್ರಗೌರ ನನಗೆ ಬಹಳ ಆಸಕ್ತಿಯನ್ನ ಉಂಟು ಮಾಡಿತು. ಮನೆಯ ಪೂಜಾ ಸಾಮಗ್ರಿಗಳಾದ ತಾಮ್ರ, ಬೆಳ್ಳಿ, ಬಂಗಾರಗಳನ್ನು ಕೂಡ ಮಿತ ನೀರನ್ನ ಬಳಸಿ ಬೆರಳಿನಿಂದಲೇ ಶುದ್ಧಗೊಳಿಸಬಹುದಾದ ಒಂದು ವಿಸ್ಮಯ ಆವಿಷ್ಕಾರ ಇದು. ಇದರಲ್ಲಿ ಯಾವುದೇ ರಾಸಾಯನಿಕ ಪದಾರ್ಥ ಇಲ್ಲದಿರೋದ್ರಿಂದ ಸಮಯದಲ್ಲಿ ಹಲ್ಲು ಕೂಡ ಉಜ್ಜೋಕೆ ಬಳಸಬಹುದಾದಂತ ಒಂದು ಉತ್ತಮ ಪದಾರ್ಥ ಇದು. ತೊಳೆದ ನೀರನ್ನ ಗಿಡಗಳಿಗೂ ಕೂಡ ಗೊಬ್ಬರದ ರೀತಿ ಬಳಸಬಹುದು. ನಮ್ಮೆಲ್ಲರಿಗೂ ಗೋವುಗಳ ಸಂರಕ್ಷಣೆ ಮಾಡೋ ಉದ್ದೇಶ ಅಂತೂ ಇದೆ. ಆದ್ರೆ ಅದರ ದಾರಿ ತಿಳಿಯದೆ ಉದ್ದೇಶವಾಗೇ ಉಳಿದಿದೆ. ನಾವು ಈ ಗೋವುಗಳ ಸಗಣಿಯಿಂದ ಮಾಡುವ ಉತ್ಪನ್ನಗಳನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಳಸೋದ್ರಿಂದ ಗೋವುಗಳ ಅವಶ್ಯಕತೆ ಕೂಡ ನಮ್ಮಲ್ಲಿ ಹೆಚ್ಚಾಗುತ್ತೆ. ಆ ಗೋವುಗಳಿಗೆ ವಯಸ್ಸಾದ್ರೂ ಕೂಡ ಸಗಣಿ ಹಾಕೋದ್ರಿಂದ ಅವುಗಳ ಸಂರಕ್ಷಣೆ ಆಗುತ್ತೆ. ಎಲ್ಲ ಕಡೆ ಹೆಚ್ಚು ಹೆಚ್ಚು ಗೋಶಾಲೆಗಳು ಕೂಡ ಸೃಷ್ಟಿಯಾಗ್ತವೆ. ಇದು ಇವರ ಆಲೋಚನೆ. ಇವರು ಯಾರ ಬಳಿನೂ ಡೊನೇಷನ್ ಕೇಳೋರಲ್ಲ. ಇವರೇ ತಯಾರು ಮಾಡಿರೋ ಈ ಪದಾರ್ಥಗಳನ್ನ ಜಗತ್ತಿಗೆ ಕೊಟ್ಟು ಅದರಿಂದ ಬರೋ ಆದಾಯದಲ್ಲಿ ಗೋವುಗಳನ್ನ ಸೇವೆ ಮಾಡೋ ಉದ್ದೇಶ ಇವರದು. ಇಂತಹ ಪದಾರ್ಥಗಳು ಎಲ್ಲೆಡೆ ತಲುಪಿ ಅತಿ ಹೆಚ್ಚು ಮಾರುಕಟ್ಟೆ ದೊರೆತು ಸಾವಿರಾರು ಗೋವುಗಳನ್ನು ಸಾಕೋ ಸಾಮರ್ಥ್ಯ ಇವರಿಗೆ ದೊರೆಯಲಿ ಅನ್ನೋದೇ ನನ್ನ ಆಕಾಂಕ್ಷೆ ಕೂಡ. ನೀವು ಏನಾದ್ರೂ ಇವುಗಳನ್ನ ಖರೀದಿ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಜೈ ಗೋಮಾತಾ.